ಕ್ವಶನ್ ನೋಡ್ರಿ. ಪ್ರಾಚೀನ ಚಾಲುಕ್ಯರ ಎರಡನೇ ರಾಜಧಾನಿಯಾಗಿದ್ದ ಬಾದಾಮಿಗೆ ಮೊದಲು ಏನಂತ ಕರೀತಾ ಇದ್ರು ಅಂತ ಕ್ವಶನ್ ಕೇಳಿದಾರ. ಇವಾಗ ಎರಡನೇ ರಾಜಧಾನಿಯಾಗಿದ್ದು ಅಂತಂದ್ ಹೇಳಿದಾರ ಬಾದಾಮಿ. ಹಿಂಗಾದ್ರ ಮೊದಲನೇ ರಾಜಧಾನಿ ಯಾವುದು ಅಂತಂದ್ ಹೇಳಿ ನನಗ ಕಮೆಂಟ್ ಅನ್ನ ಹಾಕ್ಬೇಕು ನೀವು. ನೋಡ್ರಿ, ಆಪ್ಷನ್ ಏನ್ ಕೊಟ್ಟಿದಾನ, ವಾತಾಪಿ ಅಂತ ಕೊಟ್ಟಿದಾನ, ಐಹೊಳೆ ಕೊಟ್ಟಿದಾನ, ಆಮೇಲೆ ಬೇಲೂರು, ಹಳೆಬೀಡು ಅಂತಂದ್ ಹೇಳಿ. ನೋಡ್ರಿ, ಬಾದಾಮಿಗೆಲ್ಲಾದ್ರೂ ಹಳೆಬೀಡು ಅಂತ ಕರ್ದಾರ? ಬಾದಾಮಿ ಹಳೆಬೀಡು ಎರಡು ಡಿಫ್ರೆಂಟ್ ಅಲ್ಲ. ಇವಾಗ ನೋಡ್ರಿ, ಈ ಆಪ್ಷನ್ ನಾನು ತೆಗೆದಾಕ್ತೀನಿ. ಅಂದ್ರೆ ಎರಡು ಬೇರೆ ಬೇರೆ ಊರುಗಳು. ಇವನ್ ಬಾದಾಮಿ ಬೇಲೂರು ಕೂಡ ಏನಂತಂದ್ ಹೇಳಿದ್ರೆ ಬೇರೆ ಬೇರೆ ಪ್ಲೇಸ್ ಗಳದಾವ, ನಿಮ್ಗೆಲ್ರಿಗೂ ಗೊತ್ತು. ಇವನ್ ಬಾದಾಮಿಯನ್ನ ಐಹೊಳೆ ಅಂತ ಕರೆಯಕ್ಕಾಗಿಲ್ಲ, ಐಹೊಳೆಯನ್ನ ಬಾದಾಮಿ ಅಂತ ಕರೆಯಕ್ಕಾಗಿಲ್ಲ. ಇದು ಕೂಡ ಡಿಫರೆಂಟ್. ಸೊ ಹಂಗಾದ್ರ ಬಾದಾಮಿಗೆ ಹಿಂದೆ ಇರುವಂತಹ ಅಂದ್ರೆ ಮೊದಲ ಹೆಸರು ಏನಂತಂದ್ ಹೇಳಿದ್ರೆ ಅದನ್ನ ನಾವು ವಾತಾಪಿ ಅಂತಂದ್ ಹೇಳಿ ಕರಿತಾ ಇದ್ರು. ಏನಂತ ಕರಿತಾ ಇದ್ರು? ವಾತಾಪಿ ಅಂತ ಹೇಳಿ ಕರಿತಾ ಇದ್ರು. ಸೊ ಇಲ್ಲಿ ನೋಡ್ರಿ, ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಕ್ವಶನ್. ಸೊ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆಯಾದಂತಹ ಒಂದು ಇಂಪಾರ್ಟೆಂಟ್ ಪರ್ಸನ್ ಬರ್ತಾನ. ಅವ್ರ ಹೆಸರೇನಪ್ಪಾ ಅಂತಂದ್ ಹೇಳಿದ್ರೆ ನಾವು ಎರಡನೇ ಪುಲಿಕೇಶಿ ಅಂತಂದ್ ಹೇಳ್ತೀವಿ, ಅಥವಾ ಇಮ್ಮಡಿ ಪುಲಿಕೇಶಿ ಅಂತಂದ್ ಹೇಳ್ತೀವಿ. ಇವರು ಹರ್ಷವರ್ಧನನ್ನ ಸೋಲಿಸ್ತಾರ. ನರ್ಮದಾ ನದಿ ಕಾಳಗದೊಳಗಡೆ ಅದನ್ನ ಹೇಳುವಂತಹ ಒಂದು ಶಾಸನ ಯಾವ್ದಂತಂದ್ ಹೇಳ್ತೀವಿ ಅಂದ್ರ ಐಹೊಳೆ ಶಾಸನ ಅಂತಂದ್ ಹೇಳ್ತೀವಿ. ಅದು ಎಲ್ಲೈತಪ್ಪ ಅಂದ್ರ ಮೂಗುತಿ ದೇವಾಲಯದಲ್ಲಿದೆ. ಯಾವ್ದೋ ದೇವಾಲಯದಲ್ಲಿದೆ? ಮೂಗುತಿ ದೇವಾಲಯ ಅಂತಂದ್ ಹೇಳ್ತೀವಿ. ಐಹೊಳೆ ಶಾಸನ ಇದನ್ನ ಕೆತ್ತಿಸಿದ. ಅದೇ ರೀತಿಯಾಗಿ ಎರಡನೇ ಪುಲಿಕೇಶಿ ಹರ್ಷವರ್ಧನನ್ನಷ್ಟೇ ಸೋಲಿಸದೆ ಪಲ್ಲವರ ದೊರೆಯಾದಂತಹ ಒಬ್ಬ ಪರ್ಸನ್ ಅನ್ನ ಸೋಲಿಸ್ತಾರ. ಅವರೇ ಯಾರಂತಂದ್ ಹೇಳಿದ್ರ ಮಹೇಂದ್ರ ವರ್ಮ ಅಂತ ಹೇಳ್ತೀವಿ. ಮಹೇಂದ್ರ ವರ್ಮನನ್ನು ಕೂಡ ಯಾರು ಸೋಲಿಸ್ತಾರ? ಎರಡನೇ ಪುಲಿಕೇಶಿ ಸೋಲಿಸ್ತಾನ. ಅದರಲ್ಲಿ ತುಂಬಾ ಯುದ್ಧಗಳು ಬರ್ತಾವ, 2-3 ಯುದ್ಧಗಳು ಬರ್ತಾವ. ಅದ್ರ ಬಗ್ಗೆ ಡೀಟೇಲ್ ಬೇಡ ಇವಾಗ. ಸೊ ಮಹೇಂದ್ರ ವರ್ಮನನ್ನ ಸೋಲಿಸ್ತಾರ. ಅದಾದ ನಂತರ ಇದನ್ನ ಸೇಡಿಟ್ಕೊಂಡ್ರು. ಮಹೇಂದ್ರ ವರ್ಮನ ಮಗನಾದಂತಹ ನರಸಿಂಹ ವರ್ಮ ಏನ್ ಮಾಡ್ತಾನ ಅಂದ್ರ ಎರಡನೇ ಪುಲಿಕೇಶಿಯ ಮೇಲೆ ದಾಳಿ ಮಾಡ್ತಾನ. ದಾಳಿ ಮಾಡಿ ಬಾದಾಮಿಯನ್ನ ಅಂದ್ರೆ ಹಳೆ ಕಾಲದಲ್ಲಿ ಏನಂತ ಕರಿತಾ ಇದ್ರು? ವಾತಾಪಿ ಅಂತ ಕರಿತಾ ಇದ್ರಲ್ಲ, ಈ ವಾತಾಪಿಯನ್ನ ವಶಪಡಿಸ್ಕೊಳ್ತಾನ. ಯಾರು? 1ನೇ ನರಸಿಂಹ. ಸೊ ಅದಕ್ಕೋಸ್ಕರ 1ನೇ ನರಸಿಂಹ ಒಂದು ಬಿರುದನ್ನ ಕೂಡ ತಗೊಂತಾನ. ಅದನ್ನ ನಾವೇನ್ ಹೇಳ್ತೇವೆ ಅಂದ್ರೆ ವಾತಾಪಿ ಕೊಂಡ ಅಂತಂದ ಹೇಳಿ. ಸೊ 1ನೇ ನರಸಿಂಹ ವರ್ಮನ್ಗೆ ಹೆಸರೇನಪ್ಪಾ ಅಂತಂದ ಹೇಳಿದ್ರ ವಾತಾಪಿ ಕೊಂಡ ಅಂತ ಬರುತ್ತ. ಆಮೇಲೆ ಏನ್ ಬರ್ತಾರಂದ್ರ ಮತ್ತೆ ಇನ್ನೊಬ್ಬ ದೊರೆ ಬರ್ತಾನ, ಬಾದಾಮಿ ಚಾಲುಕ್ಯರ ದೊರೆ. ಸೊ ಈ ನರಸಿಂಹ ವರ್ಮನನ್ನ ಪಲ್ಲವರ ಎಲ್ಲಾ ದೊರೆಗಳನ್ನ ಸದೆ ಬಡಿದು ಮತ್ತೆ ಬಾದಾಮಿಯನ್ನ ವಶಪಡಿಸ್ಕೊಂತಾನ. ರಿಟರ್ನ್ ಚಾಲುಕ್ಯ ವಂಶವನ್ನ ಮತ್ತೆ ಮರುಸ್ಥಾಪನೆ ಮಾಡ್ತಾನೆ. ಸೊ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಅದೇ ರೀತಿಯಾಗಿ ನೋಡ್ರಿ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಬರೋದು ಇನ್ನೊಂದ್ ಏನಂತಂದ್ ಹೇಳಿದ್ರೆ ಐಹೊಳೆ ಅಂತಂದ್ ಹೇಳಿ ಬರುತ್ತೆ. ಈ ಐಹೊಳೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಭಾರತದ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರಿತೀವಿ. ಐಹೊಳೆಯನ್ನ ನಾವೇನಂತ ಕರಿತೀವಿ? ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳಿ. ಆಮೇಲೆ ನಿಮ್ಗೆ ಇನ್ನೊಂದು ಕ್ವಶನ್ ಏನಂತಂದ್ ಹೇಳಿದ್ರೆ ಚಾಲುಕ್ಯರ ಏನ್ ಬರ್ತಾರಲ್ಲ, ಚಾಲುಕ್ಯರಾಗಿರ್ಬೋದು, ರಾಷ್ಟ್ರಕೂಟರಾಗಿರ್ಬೋದು, ಎಕ್ಸ್ಪೆಷಲಿ ಸೊ ಬಾದಾಮಿ ಚಾಲುಕ್ಯರು ಯಾವ ಶೈಲಿಯನ್ನ, ವಾಸ್ತುಶಿಲ್ಪದಲ್ಲಿ ಯಾವ ಶೈಲಿಯನ್ನ ಕರಗತ ಮಾಡ್ಕೊಂಡಿದ್ರು ಅಥವಾ ಯಾವ ಶೈಲಿಯ ದೇವಸ್ಥಾನಗಳನ್ನ ಕಟ್ಟಿದ್ರು ಅನ್ನೋದನ್ನ ನಿಮಗ್ ಒಂದ್ ಕ್ವಶನ್. ಸೊ ಇದ್ರ ಬಗ್ಗೆ ನನ್ಗೆ ಆನ್ಸರ್ಸ್ ಗಳನ್ನ ನೀವು ಹಾಕ್ಬೇಕು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಕುತುಬ್ ಮಿನಾರ್ ಬಳಿ ಇರುವ ಪ್ರಸಿದ್ಧವಾದ ಉಕ್ಕಿನ ಸ್ತಂಭ ಯಾರಿಗೆ ಸೇರಿದ್ದು ಅಂತಂದ್ ಹೇಳಿ. ಮೊದಲು ಏನಂತಂದ್ ಹೇಳಿದ್ರೆ ಇದು ಉಕ್ಕಿನ ಸ್ತಂಭ, ಐರನ್ ಪಿಲ್ಲರ್ ಅಂತ ಹೇಳ್ತೀವಲ್ಲ, ಇದು ಮೊದಲು ಅಲ್ಲಿ ಇರ್ಲಿಲ್ಲ. ಬೇರೆ ಕಡೆ ಎಲ್ಲಿತ್ತಪ್ಪ ಅಂತಂದ್ ಹೇಳಿದ್ರೆ ಉದಯಗಿರಿ ಒಳಗಿತ್ತು. ಉದಯಗಿರಿಯಿಂದ ಏನ್ ಮಾಡಿದಾರ ಅಂತಂದ್ ಹೇಳಿದ್ರೆ ಅದನ್ನ ದೆಹಲಿಗೆ ತಗೊಂಡ್ ಬಂದಿದಾರ. ಸೊ ಉದಯಗಿರಿಯಿಂದ ಏನಂತಂದ್ ಹೇಳಿದ್ರೆ ದೆಹಲಿಗೆ ತಗೊಂಡ್ ಬರ್ತಾರ. ಸೊ ಅಲ್ಲಿ ಅದನ್ನ ಎಲ್ಲಿ ಸ್ಥಾಪನೆ ಮಾಡ್ತಾರ ಅಂತಂದ್ ಹೇಳಿದ್ರೆ ಮರುಸ್ಥಾಪನೆ ಕುತುಬ್ ಮಿನಾರ್ ಹತ್ರ ಮರುಸ್ಥಾಪನೆ ಮಾಡ್ತಾರ. ಅದನ್ನ ಮಾಡಿದಂತಹ ಸುಲ್ತಾನ್ ಯಾರು ಅಂತಂದ್ ಹೇಳಿ ನನಗ ಆನ್ಸರ್ ಅನ್ನ ಹಾಕ್ರಿ. ಮೇನ್ ಇಲ್ಲಿ ಡಿಸ್ಕಷನ್ ಮಾಡೋಣ. ಈ ಐರನ್ ಪಿಲ್ಲರ್ ಏನೈತಲ್ಲ, ಸೊ ಇದನ್ನ ಸ್ಥಾಪನೆ ಮಾಡಿದವ್ರಂತ ಯಾರಪ್ಪಾ ಅಂತಂದ್ ಹೇಳಿದ್ರೆ ಒಂದು ವಂಶಸ್ಥರು ಬರ್ತಾರ. ಈಗ ನೋಡ್ರಿ ಯಾರು ಬರ್ತಾರ? ಕುಶಾನ್ರು ಅಂತ ಐತಲ್ಲ. ಕುತುಬ್ ಮಿನಾರ್ ಬಳಿ ಇರುವಂತಹ ಐರನ್ ಪಿಲ್ಲರ್ ಯಾರಿಗ್ ಸೇರಿದೆ ಅಂತ ಹೇಳಿದ್ರೆ ಎಲಿಮಿನೇಷನ್ ಮಾಡೋಣ. ಕುಶಾನ್ರು ಬರ್ತಾರ. ಕುಶಾನ್ರಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಏನು? ಬಂಗಾರದ ನಾಣ್ಯಗಳನ್ನ ಯಾರು ಸ್ಥಾಪನೆ ಮಾಡಿದ್ರು, ಬಂಗಾರದ ನಾಣ್ಯಗಳನ್ನ ಯಾರಿಗೆ ಜಾರಿಗೆ ತಗೊಂಡ್ಬಂದ್ರು? ವಿಮ್ ಕಟ್ ಪೀಸಿಸ್ ಅಂತಂದ್ ಹೇಳ್ತೀವಿ. ಆಮೇಲೆ ಕನಿಷ್ಕನ ಬಗ್ಗೆ ತುಂಬಾ ಇಂಪಾರ್ಟೆಂಟ್. ಸೊ 4ನೇ ಬೌದ್ಧ ಸಮ್ಮೇಳನವನ್ನ ಸ್ಟಾರ್ಟ್ ಮಾಡ್ತಾನ. ಅದ್ರ ಜೊತೆಗೆ ಏನಂತಂತ ಹೇಳಿದ್ರೆ ಕ್ರಿಸ್ತ ಶಕ 78ವನ್ನ ನಾವು ಶಕ ವರ್ಷ ಅಂತಂದ್ ಹೇಳಿ ಕರಿತೀವಿ. ಇದು ಯಾರ ಸಂಬಂಧಪಟ್ಟಿದ್ದು? ಕನಿಷ್ಕನಿಗೆ. ನಮಗ್ ಕೇಳುವಂತ ಕ್ವಶನ್ಗಳು ಇದು ಬರಂಗಿಲ್ಲ. ಅದಾದ ನಂತರ ವರ್ಧನರು ಅಂತ ಬಂದಾಗ ನಾವ್ ಏನೇನ್ ಓದಿದೀವಿ? ಪ್ರಭಾಕರ ವರ್ಧನ, ಅದಾದ ನಂತರ ನೆಕ್ಸ್ಟ್ ಅವರನ್ನ ರಾಜವರ್ಧನ, ರಾಜಶ್ರೀ, ಆಮೇಲೆ ಹರ್ಷವರ್ಧನ ತುಂಬಾ ಇಂಪಾರ್ಟೆಂಟ್. ಈ ಹರ್ಷವರ್ಧನ್ ಕಾಲದಲ್ಲಿ ಏನಂತಂದ್ ಹೇಳಿದ್ರೆ ನಳಂದ ವಿಶ್ವವಿದ್ಯಾಲಯ ಬರ್ತೈತೆ. ಸೊ ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ಆಲ್ರೆಡಿ ನಾನು ಹೇಳ್ದೆ ನಿಮ್ಗೆ ನರ್ಮದಾ ನದಿ ಕಾಳಗ ಅಂತಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಏನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ಇವನು ಕೂಡ ಬರಂಗಿಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ಮೌರ್ಯರು ನೋಡ್ರಿ. ಮೌರ್ಯ ಅಂದ್ರೆ ಚಂದ್ರಗುಪ್ತ ಮೌರ್ಯ, ಅಶೋಕ, ಈ ತರ. ಬಟ್ ಅದ್ರ ಪಿಲ್ಲರ್ ಅಂತಂದ್ ಹೇಳಿ ಏನ್ ಬರಂಗಿಲ್ಲ.
ಸೊ ಅಂದ್ರೆ ಇಲ್ಲಿ ನಮಗ್ ತುಂಬಾ ಇಂಪಾರ್ಟೆಂಟ್ ಎರಡನೇ ಆಪ್ಷನ್ ಗುಪ್ತರ ಕಾಲದಲ್ಲಿ ಐರನ್ ಪಿಲ್ಲರ್ ಬರ್ತೈತೆ. ಸೊ ಈ ಗುಪ್ತರ ಸ್ಥಾಪಕ ಯಾರು ಅಂತಂದ ಹೇಳಿ ನನಗ ಒಂದು ಆನ್ಸರ್ ಅನ್ನ ಹಾಕ್ರಿ. ಸೊ ಈ ಐರನ್ ಪಿಲ್ಲರ್ ಅನ್ನ ಸ್ಥಾಪನೆ ಮಾಡಿದಂತಹ ಪರ್ಸನ್ ಯಾರಪ್ಪ ಅಂತಂದ ಹೇಳಿದ್ರ, ಈ ಐರನ್ ಪಿಲ್ಲರ್ ಅನ್ನ ಸ್ಥಾಪನೆ ಮಾಡಿದವ್ರು ಯಾರಂತಂದ ಹೇಳಿದ್ರ ಎರಡನೇ ಚಂದ್ರಗುಪ್ತ ಅಂತಂದ ಹೇಳ್ತೀವಿ. ಯಾರಪ್ಪ ಅಂತಂದ ಹೇಳಿದ್ರ ಎರಡನೇ ಚಂದ್ರಗುಪ್ತ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಇದನ್ನ ಸ್ಥಾಪನೆ ಮಾಡ್ತಾನ. ಇದು ನಮಗ್ ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ. ಆಮೇಲೆ ನೆಕ್ಸ್ಟ್ ನಾವು ಗುಪ್ತರ ಕಾಲವನ್ನ ನಾವ್ ಏನಂತ ಕರಿತೀವಿ ಅಂದ್ರ ಸುವರ್ಣ ಯುಗ ಅಂತಂದ ಹೇಳಿ ಕರಿತೀವಿ, ಗೋಲ್ಡನ್ ಏಜ್ ಅಂತ ಕರಿತೀವಿ. ಯಾಕೆ ರೀಸನ್ ಅಂದ್ರ ಸೊ ಅವ್ರ ಟೈಮಲ್ಲಿ ವಿಜ್ಞಾನ ಆಗಿರ್ಬಹುದು, ಕಲೆ ಆಗಿರ್ಬಹುದು, ಸಾಹಿತ್ಯ ಆಗಿರ್ಬಹುದು, ತಂತ್ರಜ್ಞಾನ, ಸೊ ಅದರಲ್ಲಿ ಅಪಾರ ಸಾಧನೆಗಳನ್ನ ಮಾಡ್ತಾರ. ಅಪಾರವಾದಂತಹ ಪಂಡಿತರು ಇರ್ತಾರ, ಸೈಂಟಿಸ್ಟ್ ಗಳು ಇರ್ತಾರ. ಅದಕ್ಕೋಸ್ಕರ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸುವರ್ಣ ಯುಗ ಅಂತ ಕರಿತೀವಿ. ಆ ಟೈಮ್ ಅಲ್ಲಿ ಪ್ರಜೆಗಳು ಕೂಡ ಏನಂತಂದ ಹೇಳಿದ್ರೆ ಅತ್ಯಂತ ಸುಖಕರವಾಗಿದ್ರು. ಸೊ ಅದು ರೀಸನ್ ಏನಂತಂದ್ರೆ ನಾವು ಸುವರ್ಣ ಯುಗ ಅಂತಂದ ಹೇಳಿ ಕರಿತೀವಿ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ಗುಪ್ತರ ಕಾಲದಲ್ಲಿ ತುಂಬಾ ಇಂಪಾರ್ಟೆಂಟ್ ಒಬ್ಬ ಪರ್ಸನ್ ಬರ್ತಾನೆ, ಯಾರಂತಂದ ಹೇಳಿದ್ರೆ ಸಮುದ್ರಗುಪ್ತ ಅಂತಂದ ಹೇಳ್ತೀವಿ. ಸಮುದ್ರಗುಪ್ತ. ಸೊ ಈ ಸಮುದ್ರಗುಪ್ತ ಯಾರ ಮಗ ಅಂತಂದ ಹೇಳಿದ್ರ ಒಂದನೇ ಚಂದ್ರಗುಪ್ತ ಮತ್ತು ಕುಮಾರ ದೇವಿಯ ಮಗನಾದಂತಹ ಸಮುದ್ರಗುಪ್ತ ಬಹಳ ಅಂದ್ರ ಬಹಳ ಇಂಪಾರ್ಟೆಂಟ್. ಇವ್ರನ್ನ ನಾವು ಏನಂತ ಕರಿತೀವಿ ಅಂದ್ರ ಅದ್ರ 100 ಕದನಗಳ ಸರದಾರ ಅಂತಂದ ಹೇಳಿ ಏನಂತ ಕರಿತೀವಿ, 100 ಕದನಗಳ ಸರದಾರ ಅಂತಂದ ಹೇಳಿ ಸಮುದ್ರಗುಪ್ತನನ್ನ ಕರಿತೀವಿ. ಅದ್ರ ಜೊತೆಗೆ ಈ 100 ಕದನಗಳಂದು ಆಮೇಲೆ ಸೈನಿಕ ಸಾಧನೆಗಳ ಬಗ್ಗೆ ಹೇಳುವಂತಹ ಒಂದು ಶಾಸನ ಯಾವ್ದಂತಂದ ಹೇಳಿದ್ರ ಅಲಹಾಬಾದ್ ಸ್ತಂಭ ಶಾಸನ ಅಂತಂದ ಹೇಳ್ತೀವಿ. ಯಾವ್ದಂತ ಹೇಳ್ತೀವಿ, ಅಲಹಾಬಾದ್ ಸ್ತಂಭ ಶಾಸನ ಅಂತಂದ ಹೇಳ್ತೀವಿ. ಇದನ್ನ ಕೆತ್ತಿಸಿದಂತಹ ಪರ್ಸನ್ ಯಾರಂತಂದ ಹೇಳಿದ್ರೆ ಹರಿಸೇನ ಅಂತಂದ ಹೇಳ್ತೀವಿ. ಸೊ ಸಮುದ್ರಗುಪ್ತನ ಮಹಾದಂಡ ನಾಯಕ ಆಗಿರ್ಬೋದು ಅಥವಾ ಕವಿನೂ ಆಗಿರ್ಬೋದು. ಈ ಹರಿಸೇನ ಏನಂತಂದ ಹೇಳಿದ್ರ ಅಲಹಾಬಾದ್ ಸ್ತಂಭ ಶಾಸನವನ್ನ ನಿರ್ಮಾಣ ಮಾಡ್ತಾನ. ಅದು ಯಾರ ಬಗ್ಗೆ ಹೇಳತ್ತಂದ್ರ ಸಮುದ್ರಗುಪ್ತನ ಸೈನಿಕ ಸಾಧನೆಗಳ ಬಗ್ಗೆ ಹೇಳುತ್ತ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಶ್ರೀರಂಗಪಟ್ಟಣದಲ್ಲಿ ನಡೆದಂತಹ 4ನೇ ಮೈಸೂರು ಯುದ್ಧದಲ್ಲಿ, 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸತ್ತವರಂತವ್ರು ಯಾರು ಅಂತಂದ ಹೇಳಿ ಇಲ್ಲಿ ನೋಡ್ರಿ ಸೈಯದ್ ಸರೋದರರು ಅಂತ ಬರ್ತಾರೆ. ಇದು ಆಪ್ಷನ್ ಬರಂಗಿಲ್ಲ, ತೆಗೆದು ಹಾಕ್ಬಹುದು. ಆಮೇಲೆ ನಿಜಾಮ್ ಉದ್ದೌಲ್ ಅಂತಂದ ಹೇಳಿ ಬರ್ತಾನ. ನಾವು ಕೇಳಿದೀವಿ, ಬಟ್ ಅದ್ರ ನಿಜಾಮ್ ಉದ್ದೌಲ್ ಇಲ್ಲಿ ಬರಂಗಿಲ್ಲ, ಮೈಸೂರದಾಗ ಬರಂಗಿಲ್ಲ. ಇದನ್ನು ತೆಗೆದಾಕ್ತಿವಿ. ಮೈಸೂರದಾಗ ಏನಂದ್ರೆ ಇಬ್ರು ಜನ, ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್. ಸೊ ಹೈದರ್ ಅಲಿ ಏನಂತಂದ್ ಹೇಳಿದ್ರೆ ನಿಮ್ಗೆ ಹೇಳ್ತೀನಿ, 1ನೇ ಆಂಗ್ಲೋ ಮೈಸೂರು ಯುದ್ಧಗಳಂತ ಬರ್ತಾವ. 1ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರ್ ಅಲಿ ಮತ್ತು ಬ್ರಿಟಿಷರ ನಡುವೆ ಏನಂತಂದ ಹೇಳಿದ್ರೆ ಯುದ್ಧ ನಡೆಯುತ್ತ. ಇದರಲ್ಲಿ ಗೆದ್ದಂತವ್ರು ಯಾರಂತಂದ ಹೇಳಿದ್ರೆ ಹೈದರ್ ಅಲಿ ಗೆಲ್ತಾನ. ಸೊ ಅದಕ್ಕೋಸ್ಕರ ಬ್ರಿಟಿಷರು ನಮ್ಮ ನೀವು ಸೋಲಿಸ್ದ, ಹಿಂಗಾದ್ರೆ ನಮ್ ಮರ್ಯಾದೆ ಹೋಗುತ್ತಂತಂದ ಹೇಳಿ ಸಡನ್ ಆಗಿ ಒಂದು ಒಪ್ಪಂದವನ್ನ ಮಾಡ್ಕೊಂತಾರ. ಅದನ್ನ ನಾವು ಮದ್ರಾಸ್ ಒಪ್ಪಂದ ಅಂತಂದ ಹೇಳ್ತೀವಿ. ಸಡನ್ ಆಗಿ ಏನಂತಂದ್ರೆ ಒಪ್ಪಂದ ಆಗಿಬಿಡತ್ತ, ಮದ್ರಾಸ್ ಒಪ್ಪಂದ, ನಾವು ಹೋಗ್ಲಿ ಬಿಡ್ರಪ್ಪ ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ 2ನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತ. ಈ ಯುದ್ಧದಲ್ಲಿ ಏನಾಗತ್ತೆ ಅಂತಂದ ಹೇಳಿದ್ರೆ ಆ ಟೈಮಲ್ಲಿ ಹೈದರ್ ಅಲಿ ಸತ್ತೋಗ್ತಾರೆ. ಸೊ ಬೆನ್ನು ನೋವಿಂದ ಒಂದು ಹುಣ್ಣಾಗಿರ್ತೈತೆ, ಅದ್ ರೀಸನ್ ಇಂದ ಹೈದರ್ ಅಲಿ ಸತ್ತೋಗ್ತಾನ. ಅದನ್ನ ಕಂಟಿನ್ಯೂಷನ್ ಮಾಡಿದವ್ರು ಯಾರಂತಂದ ಹೇಳಿದ್ರೆ ಟಿಪ್ಪು ಸುಲ್ತಾನ್ ಅಂತಂದ ಹೇಳ್ತೀವಿ. ಹೈದರ್ ಅಲಿ ಏನಂತಂದ ಹೇಳಿದ್ರೆ 1 ಮತ್ತು 2 ಸಂಬಂಧ. ನಾವು ಇದನ್ನ ಆಪ್ಷನ್ ಕೂಡ ತೆಗೆದಾಕ್ತಿವಿ. ಹಂಗಾದ್ರೆ ಅಲ್ಲಿ ಸತ್ತೋದವ್ರು ಯಾರು 4ನೇ ಮೈಸೂರು ಯುದ್ಧದಲ್ಲಿ? ಟಿಪ್ಪು ಸುಲ್ತಾನ್ ಅಂತಂದ ಹೇಳ್ತೀವಿ. ಸೊ ಈ ಯುದ್ಧ ಆದ ನಂತರ 2ನೇ ಆಂಗ್ಲೋ ಮೈಸೂರು ಯುದ್ಧ ಆದ ನಂತರ ಒಂದು ಒಪ್ಪಂದ ಆಗತ್ತ. ಅದನ್ನ ನಾವು ಮಂಗಳೂರು ಒಪ್ಪಂದ ಅಂತ ಕರಿತೀವಿ. ಮಂಗಳೂರು ಒಪ್ಪಂದ ಯಾರ ನಡುವೆ? ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ. ಆಮೇಲೆ 3ನೇದು ಬರುತ್ತ, 3ನೇ ಆಂಗ್ಲೋ ಮೈಸೂರು ಯುದ್ಧ. ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಒಂದು ಒಪ್ಪಂದ ಆಗತ್ತ, ಅದನ್ನ ನಾವು ಶ್ರೀರಂಗಪಟ್ಟಣ ಒಪ್ಪಂದ ಅಂತ ಕರಿತೀವಿ. ಶ್ರೀರಂಗಪಟ್ಟಣ ಒಪ್ಪಂದ. ಸೊ ಇದ್ರಲ್ಲಿ ಏನೇನಾಗತ್ತ, ಈ ಶ್ರೀರಂಗಪಟ್ಟಣ ಒಪ್ಪಂದದಲ್ಲಿ ಏನೇನಾಗತ್ತ ಅನ್ನೋದನ್ನ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರ ನೀವು ಕಮೆಂಟ್ ಅನ್ನ ಹಾಕ್ರಿ. ಜಸ್ಟ್ ನಾನು ಬೇಸಿಕ್ಸ್ ಹೇಳ್ತಾ ಹೋಗ್ತಾ ಇದೀನಿ. ಆಮೇಲೆ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಏನಾಗತ್ತಂದ್ರ ಎಲ್ಲಾ ಬ್ರಿಟಿಷರು ಸೇರ್ಬಿಟ್ಟು ಸೊ ತುಂಬಾ ಏನಂತಂದ ಹೇಳಿದ್ರೆ ಐಡಿಯಾಸ್ ಗಳನ್ನ ಮಾಡ್ಕೊಂಡು ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಕೊಂದ್ ಹಾಕ್ತಾರ. ಸೊ ಅದು ಏನಾಗತ್ತೆ 4ನೇ ಮೈಸೂರು ಯುದ್ಧದಲ್ಲಿ. ಸೊ 1799 ಅಂತ ಹೇಳ್ತೀವಿ. ಅದಾದ ನಂತರ ಮೈಸೂರು ಸಂಸ್ಥಾನವನ್ನ ಮತ್ತೆ ಮೈಸೂರು ಒಡೆಯರಿಗೆ ಬಿಟ್ಕೊಡ್ತಾರ. ಸೊ 1799 ಆ ಮೈಸೂರು ಒಡೆಯರ್ ಏನ್ ಮಾಡ್ತಾರ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಂಡು ನೆಕ್ಸ್ಟ್ ಕಂಟಿನ್ಯೂಷನ್ ರಾಜ್ಯವನ್ನ ಆಳ್ತಾ ಹೋಗ್ತಾರ. ಇದೇನಪ್ಪಾ ಅಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, 1911 ಭಾರತೀಯ ವಿಜ್ಞಾನ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದಂತವ್ರು ಯಾರು? ಸೊ ಮೊದ್ಲು ಏನ್ ನೋಡೋಣ ಅಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ ಕ್ವಶನ್ ನೋಡಿ, 1911 ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತಂದ ಹೇಳ್ತೀವಿ. ಭಾರತೀಯ ವಿಜ್ಞಾನ ಸಂಸ್ಥೆಯನ್ನ ಎಲ್ಲಿ ಆರಂಭಿಸಲಾಯಿತು ಅಂತಂದ ಹೇಳಿ ನೋಡ್ರಿ, ಮಂಗಳೂರು ಅಂತಂದ ಎಲ್ಲಾದ್ರೂ ನೀವು ಕೇಳಿದ್ರೆ ಮಂಗಳೂರು ಮೈಸೂರು ಬರಂಗಿಲ್ಲ. ಅಲ್ಲಿ ಫೇಮಸ್ ಇರೋ ಹೆಡ್ ಕ್ವಾರ್ಟರ್ಸ್ ಗಳು ಯಾವೂ ಇಲ್ಲ ಮಂಗಳೂರು ಮತ್ತು ಮೈಸೂರು ಒಳಗಡೆ. ಸೊ ನಮ್ ಕರ್ನಾಟಕದಾಗ ಬಂತು ಅಂತಂದ ಹೇಳಿದ್ರೆ ಮೇನ್ ಏನಪ್ಪಾ ಅಂತ ಬೆಂಗಳೂರು ಅಂತಂದಿರಿ. ಸೊ ಅದಾದ ನಂತರ ನೆಕ್ಸ್ಟ್ ಮುಂಬೈ ಕೂಡ ತುಂಬಾ ಹೆಡ್ ಕ್ವಾರ್ಟರ್ಸ್ ಗಳಿದಾವ. ಈ 2ರಲ್ಲಿ ಆಪ್ಷನ್ ಆಗ್ತೈತಿ ಯಾವ್ದಾದ್ರು.
ಸೊ ಇದರಲ್ಲಿ ನಮ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಲ್ಲಿ ಬರುತ್ತೆ ಅಂತಂದ್ ಹೇಳಿದ್ರೆ ಬೆಂಗಳೂರು ಒಳಗಡೆ ಬರುತ್ತಾ. ಆನ್ಸರ್ ಬೆಂಗಳೂರು ಅಂತಂದ್ ಹೇಳ್ತೀವಿ. ಇದನ್ನ ಸ್ಟಾರ್ಟ್ ಮಾಡಿದವ್ರು ಅಂತಂದ್ ಯಾರು ಅಂತಂದ್ ಹೇಳಿದ್ರೆ, ಸ್ಥಾಪನೆ ಮಾಡಿದವ್ರು ಯಾರು ಅಂತಂದ್ ಹೇಳಿದ್ರೆ ಒಬ್ರು ಯಾರಪ್ಪ ಅಂತಂದ್ ಹೇಳಿದ್ರೆ ಜಮ್ಶೆಡ್ಜಿ ಟಾಟಾ ಅವರು. ಅದಾದ ನಂತರ ಅವಾಗಿನಿರುವಂತಹ ಭಾರತ ಸರ್ಕಾರ. ಆಮೇಲೆ ಇನ್ನೊಬ್ರು ಯಾರು ಅಂತಂದ್ ಹೇಳಿದ್ರೆ ನಮ್ಮ ಮೈಸೂರಿನ ನಾಲ್ವಡಿ ಕೃಷ್ಣರಾಜ್ ಒಡೆಯರ್. ಯಾರು? ನಾಲ್ವಡಿ ಕೃಷ್ಣರಾಜ್ ಒಡೆಯರ್. ಈ 3 ಜನ ಸೇರ್ಬಿಟ್ಟೇನಪ್ಪಾ ಅಂತಂದ್ ಹೇಳಿದ್ರ ಮೀಟಿಂಗ್ಸ್ ಗಳನ್ನ ಮಾಡಿ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನ ಏನ್ ಮಾಡ್ತಾರ ಅಂದ್ರ ಬೆಂಗಳೂರು ಒಳಗಡೆ ಸ್ಥಾಪನೆ ಮಾಡ್ತಾರ. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತೆ ಅಂತಂದ್ ಹೇಳಿದ್ರ 70 ಅಡಿ ಎತ್ತರದ ಗೊಮ್ಮಟೇಶ್ವರ ಮೂರ್ತಿ ಎಲ್ಲಿದೆ ಅಂತ ಕೇಳಿದಾರೆ. ಸೊ ಗೊಮ್ಮಟೇಶ್ವರ ಮೂರ್ತಿ ನಮ್ಮ ಇಂಡಿಯಾದೊಳಗಡೆ ಎಲ್ಲೈತಿ? ಇದನ್ನ ಆಪ್ಷನ್ಸ್ ಗಳನ್ನ ನೋಡ್ರಿ, ಇಲ್ಲಿ 70 ಅಡಿ ಅಂತ ಕೊಟ್ಟಿದ್ದಾರೆ. 70 ಅಡಿ ಇಲ್ಲ ಆಕ್ಚುಲಿ. ಅದು ಟೋಟಲ್ ಆಗಿ ಎಷ್ಟೈತಪ್ಪ ಅಂತಂದ್ ಹೇಳಿದ್ರೆ 57 ಅಡಿ ಐತೆ. ಸೊ ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 57 ಅಡಿ ಎತ್ತರದ ಗೊಮ್ಮಟೇಶ್ವರ ಮೂರ್ತಿ ಎಲ್ಲೈತೆ ಅಂತ ಕೇಳಿದಾರೆ. ನಿಮ್ಗೆಲ್ರಿಗೂ ಗೊತ್ತು, ಹಾಸನ್ ಡಿಸ್ಟಿಕ್ ಒಳಗಡೆ ತುಂಬಾ ಫೇಮಸ್ ಶ್ರವಣ ಬೆಳಗೊಳ ಒಳಗಡೆ ಏನಂದ್ರೆ ಗೊಮ್ಮಟೇಶ್ವರ ಮೂರ್ತಿ ಐತೆ. ಸೇಮ್ ಅದೇ ರೀತಿಯಾಗಿ ಈ ಗೊಮ್ಮಟೇಶ್ವರ ಮೂರ್ತಿಯನ್ನ ಕೆತ್ತನೆ ಮಾಡಿದವರು ಅಥವಾ ಸ್ಥಾಪಿಸಿದವರು ಯಾರಂತಂದ್ ಹೇಳಿದ್ರ ನಾವು ಗಂಗಾ ವಂಶದ ಪ್ರಧಾನ ಮಂತ್ರಿ ಆದಂತಹ ಯಾರಂತ ಹೇಳ್ತೀವಿ, ಚಾವುಂಡರಾಯ ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಇದನ್ನ ಸ್ಥಾಪನೆ ಮಾಡ್ತಾರ. ಯಾವ ಟೈಮಲ್ಲಿ? 983 ಟೈಮಲ್ಲಿ. ಹಂಗಾದ್ರ ಯಾವ ರಾಜನ ಪ್ರಧಾನ ಮಂತ್ರಿ ಆಗಿದ್ರು ಇವರು? ಸೊ ನನಗೆ ಆನ್ಸರ್ ಮಾಡ್ರಿ ಕಮೆಂಟ್ ಒಳಗಡೆ, ಯಾವ ರಾಜನ ಪ್ರಧಾನ ಮಂತ್ರಿ ಆಗಿದ್ರು. ಸೇಮ್ ಅದೇ ರೀತಿಯಾಗಿ ನಮ್ ಕರ್ನಾಟಕದಲ್ಲಿ ಟೋಟಲ್ ಆಗಿ 5 ಗೊಮ್ಮಟೇಶ್ವರ ವಿಗ್ರಹಗಳು ಬರ್ತಾವ. ಟೋಟಲ್ ಆಗಿ ಎಷ್ಟಪ್ಪ ಅಂತಂದ್ ಹೇಳಿದ್ರೆ 5 ಬರ್ತಾವ. ಒಂದ್ ಎಲ್ಲಿಪ್ಪ ಅಂತಂದ್ ಹೇಳಿದ್ರೆ ಶ್ರವಣ ಬೆಳಗೊಳದಲ್ಲಿ. ಒಂದೆಲ್ಲಿ? ಶ್ರವಣ ಬೆಳಗೊಳದೊಳಗಡೆ ಬರುತ್ತ. ಅದು ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 57 ಅಡಿ ಐತೆ. ಸೊ 57 ಅಡಿ. ಮೊದಲು ನೆನ್ಪಿಟ್ಕೊಳ್ರಿ, ಈ ಗೊಮ್ಮಟೇಶ್ವರ ಯಾರು? ಗೊಮ್ಮಟೇಶ್ವರ ಅಂದ್ರೆ ಯಾರು? ಈ ಗೊಮ್ಮಟೇಶ್ವರ ಯಾರಪ್ಪ ಅಂತಂದ್ ಹೇಳಿದ್ರ ಜೈನರ ಮೊದಲನೇ ತೀರ್ಥಂಕ ಯಾರು? ವೃಷಭನಾಥ ಅಂತಂದ್ ಹೇಳ್ತೀವಲ್ಲ. ಈ ವೃಷಭನಾಥರ ಮಗ ಯಾರಪ್ಪ ಅಂತಂದ್ ಹೇಳಿದ್ರ ಬಾಹುಬಲಿ ಅಂತಂದ್ ಹೇಳ್ತೀವಿ. ಸೊ ಅವರ ಮೂರ್ತಿನೇ ಏನಪ್ಪಾ ಅಂತಂದ್ ಹೇಳಿದ್ರ ಗೊಮ್ಮಟೇಶ್ವರ. ಈ ವೃಷಭನಾಥರಿಗೆ ಏನಂತಂದ್ರೆ 2 ಜನ ಮಕ್ಕಳು, ಭರತ ಮತ್ತು ಬಾಹುಬಲಿ. ಸೊ ಅದ್ರೊಂದು ಸ್ಟೋರಿ ಬರುತ್ತ. ಸೊ ಈ ಬಾಹುಬಲಿನೇ ಏನಪ್ಪಾ ಅಂತಂದ್ ಹೇಳಿದ್ರೆ ಗೊಮ್ಮಟೇಶ್ವರ ಅಂತಂದ್ ಹೇಳ್ತೀವಿ. ಸೊ ಫಸ್ಟ್ ಅವ್ರದ್ದು ಮೂರ್ತಿ ಎಲ್ಲೈತಿ? ಶ್ರವಣ ಬೆಳಗೊಳದೊಳಗಡೆ. ಸೊ ಟೋಟಲ್ ಆಗಿ 57 ಅಡಿ ಐತೆ. ಸೆಕೆಂಡ್ ಎಲ್ಲೈತಪ್ಪ ಅಂತಂದ್ ಹೇಳಿದ್ರೆ ಕಾರ್ಕಳದೊಳಗಡೆ ಐತೆ. ಅದೆಷ್ಟೈತಪ್ಪ ಅಂತಂದ್ ಹೇಳಿದ್ರೆ 42 ಫೀಟ್ ಐತೆ. ಸೊ ಎಷ್ಟೈತಪ್ಪ ಅಂತಂದ್ ಹೇಳಿದ್ರ 42 ಫೀಟ್ ಐತೆ. ಸೊ ಇದನ್ನ ಕೆತ್ತಿಸಿದವ್ರು ಯಾರಂತಂದ್ರೆ ವೀರಪಾಂಡ್ಯ ಅಂತಂದ್ ಹೇಳ್ತೀವಿ 1432ರಲ್ಲಿ. ಆಮೇಲೆ ನೆಕ್ಸ್ಟ್ ಮೂರನೇದು ಯಾವ್ದಂತಂದ್ ಹೇಳಿದ್ರೆ ವೇಣೂರು ಒಳಗಡೆ. ಸೊ ಮೂರನೇದು ಎಲ್ಲೈತಪ್ಪ ಅಂತಂದ್ ಹೇಳಿದ್ರೆ ವೇಣೂರು ಒಳಗಡೆ ಬರುತ್ತ. ಸೊ ಅದೆಲ್ಲಿ ಬರುತ್ತಂದ್ರ ದಕ್ಷಿಣ ಕನ್ನಡದೊಳಗಡೆ. ಸೊ ಎಲ್ಪ ಅಂತಂದ್ ಹೇಳಿದ್ರೆ ದಕ್ಷಿಣ ಕನ್ನಡ. ಸೊ ವೇಣೂರು ಒಳಗಡೆ. ಸೊ ಇದು ಕೂಡ ಏನಂತಂದ್ ಹೇಳಿದ್ರೆ ಎಷ್ಟೈತಪ್ಪ ಅಂದ್ರೆ 35 ಫೀಟ್ ಬರುತ್ತೆ. ಸೊ ಎಷ್ಟ್ ಬರುತ್ತೆ? 35. ಇಲ್ಲಿ ನೋಡ್ರಿ, ಕಾರ್ಕಳ ಎಲ್ಲಿ ಬರುತ್ತಂದ್ರೆ ಉಡುಪಿ ಒಳಗಡೆ. ಅದಾದ ನಂತರ ವೇಣೂರು ಎಲ್ಲಿ ಬರುತ್ತಂದ್ರ ದಕ್ಷಿಣ ಕನ್ನಡದೊಳಗಡೆ. ಸೊ ಇದನ್ನ ಯಾರು ಕೆಟ್ಟಿಸ್ತಾರ ಅಂತಂದ್ ಹೇಳಿದ್ರೆ ತಿಮ್ಮಣ್ಣ ಅಜೀಲ ಅಂತಂದ್ ಹೇಳಿ 1604ರಲ್ಲಿ ಕೆಟ್ಟಿಸ್ತಾರ ವೇಣೂರ್ದು. ಆಮೇಲೆ 4ನೇದು ಯಾವ್ದು ಬರುತ್ತಂತಂದ್ ಹೇಳಿದ್ರೆ ಇನ್ನೊಂದು ಧರ್ಮಸ್ಥಳ ಬರುತ್ತೆ. ಇನ್ನೊಂದು ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಧರ್ಮಸ್ಥಳದಲ್ಲಿ, ಇದು ಕೂಡ ದಕ್ಷಿಣ ಕನ್ನಡದ ಒಳಗಡೆ ಐತೆ. ಇದು 39 ಫೀಟ್ ಐತೆ. ಟೋಟಲ್ ಆಗಿ ಎಷ್ಟಪ್ಪ ಅಂತಂದ್ ಹೇಳಿದ್ರೆ 39 ಫೀಟ್ ಐತೆ. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಗೊಮ್ಮಟಗಿರಿ ಒಳಗಡೆ. ಲಾಸ್ಟ್ ಯಾವ್ದು ಬರುತ್ತಾ? ಗೊಮ್ಮಟಗಿರಿ ಒಳಗಡೆ ಬರುತ್ತಾ, ಮೈಸೂರು ಡಿಸ್ಟಿಕ್ ಅಲ್ಲಿ. ಸೊ ಇದೆಷ್ಟು ಹೈಟ್ ಐತೆ ಅಂದ್ರೆ 20 ಫೀಟ್ ಹೈಟ್ ಐತೆ. ಟೋಟಲ್ ಆಗಿ 5 ಕಡೆ ಗೊಮ್ಮಟೇಶ್ವರ ವಿಗ್ರಹಗಳು ಬರ್ತಾವ. ಶ್ರವಣ ಬೆಳಗೊಳ, ಕಾರ್ಕಳ, ವೇಣೂರು, ಧರ್ಮಸ್ಥಳ ಮತ್ತು ಗೊಮ್ಮಟಗಿರಿ ಅಂತ ಹೇಳಿ.